ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ. ಇದೀಗ ತಾನೇ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆ ಗೀತೆಯನ್ನು ಹಾಡಿದಂತಹ ಅಕ್ಕನ ಬಳಗಕ್ಕೆ ಅನಂತ ಧನ್ಯವಾದಗಳು. ಚರಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ನಾವು ನೀವೆಲ್ಲ ಬಹಳ ಉತ್ಸಾಹದಿಂದ ಭಾಗಿಯಾಗಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ಇವತ್ತು ಬೆಳಗಿನ ಜಾವ ಧ್ವಜಾರೋಹಣವನ್ನು ಮಾಡಿ ವಿಶ್ವಗುರು ಬಸವಣ್ಣನವರು ಹುಟ್ಟಿದಂತಹ ನಾಡು, ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಗೆ ಹೋಗಿ ಬಸವ ಜ್ಯೋತಿಯನ್ನು ಬಹಳ ಭಕ್ತಿಯಿಂದ ನಾವು ಸಂಕ ಗ್ರಾಮಕ್ಕೆ ಅದನ್ನು ಬಹಳ ಪೂರ್ವದಿಂದ ಬರಮಾಡಿಕೊಂಡೆವು. ಆ ಯುವಕರಿಗೆಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಮುಂದೆ ಬಸವ ಮೂರ್ತಿಯ ಪುಷ್ಪಾರ್ಚನೆ, ಬಸವನ ಬಾಗೇವಾಡಿಯಿಂದ ಬಸವ ಜ್ಯೋತಿಯೊಂದಿಗೆ ವಿಶ್ವಗುರು ಬಸವಣ್ಣನವರ ಆ ಭವ್ಯ ಮೂರ್ತಿ ಕೂಡ ಸಂಕ ಗ್ರಾಮಕ್ಕೆ ಆಗಮಿಸಿದ್ದು ಬಹಳ ಸಂತಸದ ವಿಷಯ. ನಾನು ವೇದಿಕೆ ಮೇಲಿನ ಎಲ್ಲ ಪರಮ ಪೂಜ್ಯ ಶ್ರೀಗಳನ್ನ ಈಗ ವಿನಂತಿಸ್ತೇನೆ. ಮೊದಲು ಬಸವ ಮೂರ್ತಿಗೆ ಪುಷ್ಪಾರ್ಚನೆ ಆಗಬೇಕು. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀಯಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಭೋಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ದುರುದಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಇವರ ಸತ್ಕಾರ ಶ್ರೀ ಅಪ್ಪಾರಾಯ್ ಪಾಟೀಲ್ ಅವರಿಂದ ಹಾಗೂ ಶ್ರೀ ಮುರುಗಪ್ಪ ಗಾಳಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ಗಚ್ಚಿ ಪರಮ ಪೂಜ್ಯರನ್ನ
ಸತ್ಕರಿಸಬೇಕಂತ ಹೇಳಿ ನಾನು ಪೊಲೀಸ್ ಪಾಟೀಲರಾದಂತಹ ಸುರೇಶ್ ಪಾಟೀಲ್ ಅವರನ್ನ ಹಾಗೂ ಅಣ್ಣಾರಾಯ್ ಭದ್ರಗೌಡ ಬಿರಾದಾರ್ ಹಿರಿಯರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಯಾರ್ಯಾರು ಅದಾರಲ್ಲ ಹೆಸರುಗಳು ಅವ್ರನ್ನ ಇಲ್ಲಿ ವೇದಿಕೆ ಮುಂದೆ ಬಾ ಅಂತ ಹೇಳಿ ಇವರೆಲ್ಲರೂ ಅದನ್ನೇ ಇಲ್ಲಿ ಮುಂದೆ ಬಂದು ನಿಂದ್ರ ಹೇಳ್ರಿ, ಪಟಾಪಟ ಹಾಕ್ಸಿ ಹೇಳ್ರಿ. ಅದೇ ರೀತಿ ಧನ್ಯವಾದಗಳು. ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ ಇವರ ಸತ್ಕಾರವನ್ನ ಶ್ರೀ ಸುಭಾಷ್ ಪಾಟೀಲ್ ಅವರು ಹಾಗೂ ಶ್ರೀ ಕಿರಣ್ ಪಾಟೀಲ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಮನೋಹರ್ ಪಾಟೀಲ್ ಅವರು ವೇದಿಕೆ ಕಡೆ ಆಗಮಿಸಬೇಕು. ಬಂಧುಗಳೇ, ದಿನನಿತ್ಯಲೂ ನಮಗೆ ತಮ್ಮ ಅಮೃತ ವಾಣಿಯಿಂದ ಪ್ರವಚನದ ಸವಿಯನ್ನು ಉಣಬಡಿಸಲಿರುವಂತಹ ಶ್ರೀಮನ್ಯ ಪ್ರವೀಣ್ ಅವರಾದಿ ಇವ್ರದ್ದು ಆಯ್ತಾ? ಪ್ರವೀಣ್ ಅವರಾದಿ ಇದೆ. ಈಗ ಮಾಡ್ತೀವಿ. ಶ್ರೀ ಶಟಸ್ಥಲ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠವನ್ನ ಶ್ರೀ ಸಾಗರ್ ಪಾಟೀಲ್ ಅವರು ಹಾಗೂ ಡಾಕ್ಟರ್ NS ಕುಂಬಾರ್ ಕಲ್ಮಠ ಹಿರೇಮಠ ಬೀಳಿಗಿ ಇವರ ಸತ್ಕಾರವನ್ನ ಶ್ರೀ ಸಾಗರ್ ಪಾಟೀಲ್ ಹಾಗೂ ಡಾಕ್ಟರ್ NS ಕುಂಬಾರ್ ಅವರು ಬಂದು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಗಳು ಇವ್ರು ತೋರ್ಲಿ ಗುಣದಾದವ್ರು ಅದೇ ರೀತಿ ಗುಣದಾದವ್ರದ ಮನ್ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರ ಮಹಾಸ್ವಾಮಿಗಳು ಕೆಲಸದವ್ರಿ ಸುರೇಶ್ ಪಾಟೀಲ್ ಆಯ್ತು, ಎಲ್ಲ ಮನೋಹರ್ ಪಾಟೀಲ್ ಆಯ್ತು, ಶಿವಣ್ಣ ಹುನ್ನೂರ, ಭೀಮರಾವ್ ಕನಂಬಡಿ. ಇಷ್ಟೆಲ್ಲ ಸತ್ಕಾರ ನಡೆದ್ರು ಯಾರು ಚಪ್ಪಾಳೆ ಹೊಡಿವಲ್ರಿ. ಚಪ್ಪಾಳೆ ಹೊಡಿತಾರೆ. ವಿವೇಕಾನಂದ ದೇವರು ಸತ್ಕಾರವನ್ನ ಶ್ರೀ ಬಾಬುರಾವ್ ರಜಪೂತ್ ಹಾಗೂ ಶ್ರೀ ಅಮಗೊಂಡ ಹುಬ್ನೂರ್ ಸರ್ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ರಾಜುವಲ್ ಕೊಡಿ ನಮ್ಗಳು ಆದ್ರೇನ್ರಿ ಎಲ್ಲರೂ? ಇನ್ನ ಚಂದ್ರಶೇಖರ್ ಶ್ರೀ ಅನಿಲ್ ಸಾಯ್ಗಾಂವ್ ಹಾಗೂ ಶ್ರೀ ಚಿದಾನಂದ ಅವರಾದಿ ಬಂದು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ವೇದಿಕೆಗೆ ನಾನು ತುಂಬು ಹೃದಯದಿಂದ ಸಂಘ ಗ್ರಾಮದ ಎಲ್ಲ ಶರಣ ಬಂಧುಗಳಿಂದ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಮಗದಿಸ್ತಾ ಇದ್ದೇನೆ. ಅವರ ಸತ್ಕಾರವನ್ನ ಶ್ರೀ ಅನಿಲ್ ಪಾಟೀಲ್ ಸರ್ ಹಾಗೂ ಶ್ರೀ ಸುಧೀರ್ ಪಾಟೀಲ್ ಅಪೂರ್ ಅವ್ರ ಜೋಡಿ ಯಾರು? ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳ ಸತ್ಕಾರವನ್ನ ಶ್ರೀ ಅನಿಲ್ ಪಾಟೀಲ್ ಸರ್ ಹಾಗೂ ಶ್ರೀ ಸುಧೀರ್ ಪಾಟೀಲ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತ. ಅದೇ ರೀತಿ ನಮ್ಮೂರಿನ ಶ್ರೀ ಶೇಖೈ ಸ್ವಾಮಿಗಳ ಸತ್ಕಾರವನ್ನ ಶ್ರೀ ಸಂತೋಷ್ ಸಾಬುರಾಯ್ ಕುಂಬಾರ್ ಹಾಗೂ ಅದೇ ರೀತಿ ಚೆನ್ನಪ್ಪ ಸಂಕ್ರಟ್ಟಿ ಮೊದಲು ಕಾಂಬ್ಳೆ ಸಾಹೇಬ್ರು ಮಾಡೋದು. ಸಂದೀಪ್ ಕಾಂಬ್ಳೆ ಸರ್ ಅವ್ರು ಅವ್ರು ಯಾರು ಮಾಡ್ತಿದ್ರು? ಸುಶಾಂತ್ ಬರೋರು. ಸಂದೀಪ್ ಕಾಂಬ್ಳೆ ಸರ್ ಅವ್ರು ಯಾರ ಹೆಸರು ನೋಡ್ರಿ ಸುಶಾಂತ್ ಮಾಡ್ರಿ ಯಾರು ಸಂಕ್ರಟಿ ಅವ್ರು ಹಾ ಚೆನ್ನಪ್ಪ ಸಂಕ್ರಟ್ಟಿ ಮಂತೇಶ್ ಹೇಳಿನ ಯಾರಿಗೆ? ಹಾಂ ಇದಕ್ಕೆ ಮೇಲೆ ಇಬ್ಬರು ಇರ್ಬೇಕಂತ ಹೇಳಿ ಅವರಿಗೆ कन्नड ತಿಳಿಯಲ್ಲ, मराठी API साहेबांनी या कार्यक्रमामध्ये आम्ही सुव्यवस्था हो धन्यवाद. ಈಶ್ವರ್ ಬಿರಾದಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಒಂದು ನಿಮಿಷ ನಿಂದ ಬರ್ಲಾತಾರ ಬಂದ ಸಂಗೀತಗಾರರಿಗೆ ಶ್ರೀಮಠದ ಮೇಲೆ ವಿಶೇಷ ಭಕ್ತಿಯನ್ನ ಹೊಂದಿರುವಂತಹ ಸಿಂದಗಿಯ ಸದ್ಭಕ್ತರಾದಂತಹ ಶ್ರೀ ನಿಂಗಪ್ಪ ವರ್ಣಿಸಲು ಸಾಧ್ಯವಿಲ್ಲ ಅಂತಹ ಸದ್ಭಕ್ತರು ಶ್ರೀ ನಿಂಗಪ್ಪ ಪಟ್ಟಣ ಶೆಟ್ಟಿ ಸಿಂದಗಿ ಇವರ ಒಂದು ಸತ್ಕಾರವನ್ನ ಇಲ್ಲ ಸಂಗೀತ ಕಲಾವಿದರದು ಎಲ್ಲರಿಗೆ ಅಸೋಸಿಯೇಷನ್ ಮಾಡಿಸೋದು. ಇದೀಗ ಶ್ರೀ ನಿಂಗಪ್ಪ ಪಟ್ಟಣ ಶೆಟ್ಟಿ ಇವರ ಸತ್ಕಾರ ಒಂದು ಜೋರಾದ ಚಪ್ಪಾಳೆ. ಯಾರ ಕಡೆ ನೆರವೇರಿಸಿಕೊಡ್ಬೇಕು, ಅವರಿಂದಲೇ ಅವರಿಗೆ ಆಶೀರ್ವಾದ ದೊರೆಯಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸಂಗಮೇಶ್ ಪಾಟೀಲ್ ಗಾಯಕರು
ಶ್ರೀ ಆಶೀರ್ವಾದ ರೂಪದಲ್ಲಿ ಅವರ ಆಶೀರ್ವಾದವನ್ನು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ತಬಲಾ ನುಡಿಸುವಂತಹ ತಬಲಾ ವಾದಕರಾಗಿರುವಂತಹ ಶ್ರೀ ತೋಟೇಂದ್ರ ಕರಡ್ಕಲ್ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಇವರು ಕೂಡ ಕುಮಾರ್ ಹುಗಾರ್ ಇವರು ದಯವಿಟ್ಟು ಅದೇ ರೀತಿ ಇದೀಗ ತಾನೇ ಆಗಮಿಸಿದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಅವರ ಒಂದು ಸತ್ಕಾರ ಮಠ ಚಿಂದನ್ಕೇರ್ ಯಾರ್ಯಾರದ ಕಡೆಯಿಂದ ಮಾಡಿಸೋಣ ಯಾರೋ ಅಂದ್ರೆ ಅದೇ ರೀತಿ ಯಾರಂದ್ರೆ ಹೆಸರೇನು ಹೊನ್ನಾಲಿಂಗ ಮಹಾಸ್ವಾಮಿಗಳು ಚಿಂದನ್ಕೇರ್ ಹೊನ್ನಾಲಿಂಗ ಮಹಾಸ್ವಾಮಿಗಳ ಬಾಗೇವಾಡಿಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯೆ ದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಶ್ರೀ ಗುರು ಬಸವ ವಿರಕ್ತ ಮಠ ಸುಕ್ಷೇತ್ರ ಸಂಘದ ಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ ದೇವರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಬಸವ ಪುರಾಣ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮ ನಿಮ್ಮಲ್ಲಿರುವ ದರ್ಶನಾಶೀರ್ವಾದವನ್ನು ನೀಡುತ್ತಿರುವ ನನಗೆ ಮಾರ್ಗದರ್ಶಕ ಪೂಜ್ಯರು ಜೊತೆಗೆ ಆಧ್ಯಾತ್ಮದ ಬಾಳ ಬೆಳಗು ಪೂಜ್ಯರಾಗಿರ್ತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಹಾಗೂ ಬಾಗಲಕೋಟೆ ಚರಂತಿ ಮಠದ ಪರಮ ಪೂಜ್ಯರ ಅಡದಾವರುಗಳಲ್ಲಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುವುದರ ಮುಖಾಂತರವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಹಿರಿಯ ಪೂಜ್ಯರಾಗಿರುವಂತಹ ತಾಂಬಾಳದ ಪೂಜ್ಯರನ್ನು ಮೊದಲುಗೊಂಡು ಅಥಣಿಯ ಗಚ್ಚಿನ ಮಠದ ಪರಮ ಪೂಜ್ಯರನ್ನು ಮೊದಲುಗೊಂಡು ಅವರಿವರನ್ನೇ ಎಲ್ಲ ಪರಮ ಪೂಜ್ಯರ ಅಡದಾವರುಗಳಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ತಮಗೆಲ್ಲ ಇವತ್ತಿನಿಂದ 25 ದಿನಗಳ ಪರ್ಯಂತರವಾಗಿ ಬಹಳ ಸುಂದರವಾಗಿರ್ತಕ್ಕಂತಹ ಪ್ರವಚನ ನುಡಿಯನ್ನು ಸಾದರಪಡಿಸಲು ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಮಣಕವಾಡದ ಮಾಣಿಕ್ಯ ಅಂತ ಹೆಸರು ಪಡೆದಿರುವಂತಹ ಪ್ರವಚನ ಕೇಸರಿ ತಮಗೆಲ್ಲ ಗೊತ್ತಿರಲಿಕ್ಕಿಲ್ಲ. ಅದು ಮಣಕವಾಡದ ಮಾಣಿಕ್ಯ ಆಗಿರ್ತಕ್ಕಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತಿನ ದಿವಸ ತಮಗೆಲ್ಲರೂ ಕೂಡ ಪ್ರವಚನವನ್ನು ನೀಡಲಿದ್ದಾರೆ. ಅಂತಹ ಪರಮ ಪೂಜೆಗಳು ಕೂಡ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಚಿಕ್ಕ ಮಕ್ಕಳ ವೈದ್ಯರನ್ನು ಮೊದಲುಗೊಂಡು ಜೊತೆಗೆ ನಮ್ಮ ಆರಕ್ಷಕರ ಸಿಬ್ಬಂದಿಯಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರನ್ನು ಮೊದಲುಗೊಂಡು ಜೊತೆಗೆ ಸಿಂಧಿಗೆಯ ಪಟ್ಟಣ ಶೆಟ್ಟಿಯವರನ್ನು ಮೊದಲುಗೊಂಡು ಅವರಲ್ಲಿ ಕೂಡ ಶರಣಾರ್ಥಿ ಸಮರ್ಪಣೆಯನ್ನು ಮಾಡ್ತಾ ತಮಗೆಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಸಂಗೀತ ಸುದಿಯನ್ನು ನೀಡಲು ಬಂದಿರತಕ್ಕಂಥ ನಮ್ಮ ಸಂಗಮೇಶ್ ಪಾಟೀಲ್ ರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಗೀತ ಸೇವೆ. ಆ ಸಂಗೀತವನ್ನು ಕೇಳಲಿಕ್ಕೆ ಬರಬೇಕು ತಾವೆಲ್ಲ. ಅಂತ ಸಂಗೀತ ಸುದಿಯನ್ನು ಆಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಸಂಗಮೇಶ್ ಪಾಟೀಲ್ ಅವರನ್ನು ಮೊದಲುಗೊಂಡು ಅವ್ರ ಜೊತೆಗೆ ನಮ್ಮ ಸೂರ್ಯಕಾಂತ್ ತಮ್ಮೂರವರಾಗಿರ್ತಕ್ಕಂಥವ್ರು ನಾವು ಪ್ರವಚನ ಮಾಡುವಾಗ ಸಹಿತ ಅವರದೇ ಆಗಿರ್ತಕ್ಕಂಥ ಸಂಗೀತ ಸೇವೆ. ಸುರೇಶ್ ಕರಡ್ಕಲ್ ಅವರಲ್ಲಿ ತಬಲಾವಾದಕರಾಗಿರ್ತಕ್ಕಂಥ ಸುರೇಶ್ ಕೂಡ ಶರಣಾರ್ಥಿ ಸಮರ್ಪಣೆಯನ್ನು ಮಾಡ್ತಾ ನೆರೆದಿರುವಂತಹ ತಾಯಿಂದರೇ ಮುದ್ದು ಮಕ್ಕಳ ಹಿರಿಯರೇ ಪತ್ರಿಕಾ ಮಾಧ್ಯಮದವರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರ್ತಕ್ಕಂತಹ ಬೀಳೂರು ಗುರುಬಸವೇಶ್ವರವರ ದಿವ್ಯ ಜ್ಯೋತಿಗೆ ಶರಣೋ ಶರಣಾರ್ಥಿಗಳು. ಬರ್ಲೇನ್ರಿ ಇನ್ನೂ ಇದೆ ಶರಣೋ ಶರಣಾರ್ಥಿಗಳು. ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾವು ನೀವೆಲ್ಲ ಸಮ್ಮಿಳಿತಗೊಂಡಿದ್ದೇವೆ. ನಿಮ್ಮ ಸಂಘ ಪಟ್ಟಣಕ್ಕೆ ಬಹಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆ ಅದ. ಅವಾಸಂಕ ರಾಯನಗೌಡ ಅಂತ ತಿಳ್ಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು. ಕಾರಣ ಏನು ಅಂತಂದ್ರೆ ಅವಾಸಂಕ ಅಂತಂದ್ರೆ ಈ ಸಂಖ ಅನ್ನುವಂಥದ್ದು ಬಂಗಾರದಿಂದ ತುಂಬಿ ತುಳುಕುವಂತಹ ಪಟ್ಟಣ ಅನ್ನುವಂಥದ್ದು. ಅವಾಗಿನ ಕಾಲದಲ್ಲಿ ಹೇಳ್ತಿದ್ರು ಹಿರಿಯರು ಈ ಎಲ್ಲಾ ಮಣಿಗಳಿಗೆ ಎಷ್ಟೊಂದು ಶ್ರೀಮಂತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ಅಂತಂದ್ರೆ ಮಣಿ ಮಾಳಿಗೆ ಪೌಟಳಿ ಏನಂತಾರೆ ಅದಕ್ಕೆ ನೀರು ಹೋಗ್ಬೇಕಾದ್ರೆ ಇರ್ತದಲ್ಲ ಪಣ್ಣೊಳಗೆ ಮೊದಲು ಮಾಡಿ ಬಂಗಾರದಿಂದ ಮಾಡಿರ್ತಕ್ಕಂಥ ಊರು ಯಾವ್ದಾದ್ರು ಇತ್ತು ಅಂದ್ರೆ ಅದು ಸಂಖಪಟ್ಟ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳುವಂತ ಊರು. ಅದು ನಿಮ್ಮ ಸಂಖ ಊರು ಅನ್ನುವಂಥದ್ದು. ಮುಂದುವರೆದು ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ 12ನೇ ಶತಮಾನದೊಳಗೆ ಬಸವಾದಿ ಶಿವಶರಣರ ಎಲ್ಲರೂ ಕೂಡ ಗುಡ್ಡಾಪುರ ದಾನಮ್ಮ ತಾಯಿಯ ಮದುವೆ ಸಂದರ್ಭದೊಳಗೆ ಆಗಮಿಸಿರ್ತಕ್ಕಂಥ ಸಾಂಕೇತಿಕವಾಗಿ ಈ ಊರೊಳಗೆ ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾಗಿತ್ತು, ಯಾವುದೇ ಒಂದು ಮಣಿ ತಳಪಾಯಿ ಅಡ್ಡಬೇಕಾಗಿತ್ತು ಅಂತಂದ್ರೆ ಎಲ್ಲಾ ಮಣಿ ತಳಪಾಯಿ ಅಡ್ಡುವಾಗ ಒಂದು ಲಿಂಗ ಒಂದು ನಂದಿ ಸಿಗುತ್ತಾವ ಅನ್ನೋದಕ್ಕೆ ಕಾರಣ 12ನೇ ಶತಮಾನದೊಳಗೆ ಬಸವಾದಿ ಶಿವಶರಣರು ಬಂದು ಪಾದಾರ್ಪಣೆ ಮಾಡಿರ್ತಕ್ಕಂಥ ಗ್ರಾಮ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂತಹ ಇತಿಹಾಸ. ಅದರೊಳಗೆ ಮುಂದುವರೆದು ಇತಿಹಾಸವನ್ನು ನೋಡುವುದಾದ್ರೆ ಸಂಖಪಟ್ಟಣದೊಳಗೆ ಯಾವ ಊರು ನಮ್ಮ ಕರ್ನಾಟಕದೊಳಗೆ ಎಲ್ಲಾದ್ರೂ ಕೂಡ ಬಂದು ನೋಡ್ರಿ, ಎಲ್ಲಿಯೂ ಕೂಡ ಇಂಥ ಇತಿಹಾಸ ಇಲ್ಲ. ನಿಮ್ಮ ಸಂಖಪಟ್ಟಣದೊಳಗೆ ಅವಾಗ ನಾವು ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡುವಾಗ ಒಂದು ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ದೇವಸ್ಥಾನ ಅಂತಂದ್ರೆ ಅದು ನೀಲಾಂಬಿಕೆ ಮತ್ತು ಬಸವಣ್ಣನ ದೇವಸ್ಥಾನವನ್ನು ಎಲ್ಲಾದ್ರೂ ಕಾಣಬೇಕಾಗಿತ್ತು ಅವರು ನಿಮ್ಮ ಸಂಘಪಟ್ಟಣಕ್ಕೆ ಬರಬೇಕು. ಅಂತ ಐತಿಹಾಸಿಕವಾಗಿರ್ತಕ್ಕಂಥ ಸಂಘಪಟ್ಟಣದೊಳಗೆ ಬೇಳೂರು ಶಿವಲಿಂಗೇಶ್ವರರ ಜೊತೆಗೆ ಗುರುಬಸವ ಮಹಾಸ್ವಾಮಿಗಳವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ವಿರಕ್ತ ಮಠಕ್ಕೆ ನೂತನ ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ದೇವರು
ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ನಿಮ್ಮೂರಿಗೆ ಬರದಾಕತ್ತಿ ಕಳೆದ 7-8 ವರ್ಷಗಳಿಂದ ಯಾವಾಗ ನಿಮ್ಮ ಸಂಘದ ಡಾಕ್ಟರ್ ಮಹೇಶ್ ದೇವರು ನಮ್ಮ ವಿಜಯಪುರ ಜಿಲ್ಲೆಯವರು. ನಮ್ಮ ವಿಜಯಪುರ ಜಿಲ್ಲೆ ದೌರ್ಭಾಗ್ಯ ಅಂತದೈತಿ ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆ ಒಳಗೆ ಬಹಳಷ್ಟು ಮರದೇವರುಗಳು ತಯಾರಾಕಾರ ಕಡೆ ಯಾರೂ ಸಹಿತ ವಿಜಯಪುರ ಜಿಲ್ಲೆ ಒಳಗೆ ನಿಲ್ಲುವುದಿಲ್ಲ. ಹೆಚ್ಚಾಗಿ ತಯಾರಾಗಿರ್ತಕ್ಕಂಥ ಮರದೇವರುಗಳು ಬೇರೆ ಬೇರೆ ಮಠಗಳಿಗೆ ಅವರೆಲ್ಲರೂ ಕೂಡ ದಾನವಾಗಿ ಹೋಗಿರ್ತಕ್ಕಂಥ ಇತಿಹಾಸದ ಅಂತ ವಿಜಯಪುರ ಜಿಲ್ಲೆಯಿಂದ ಮತ್ತೊಂದು ಐತಿಹಾಸಿಕ ಮಹಾರಾಷ್ಟ್ರದ ಸಂಕಪಟ್ಟಣಕ್ಕೆ ತಾವೆಲ್ಲರೂ ಕೂಡ ನಮ್ಮ ಡಾಕ್ಟರ್ ಮಹೇಶ್ ದೇವರನ್ನ ತಾವೆಲ್ಲರೂ ಕೂಡ ಪುತ್ರದಾನವನ್ನಾಗಿ ತೆಗೆದುಕೊಳ್ಳುವಂಥದ್ದು ತಮ್ಮ ನಿರಂಜನ ಪಟ್ಟಾಧಿಕಾರಿ ಕಾರ್ಯಕ್ರಮದೊಳಗೆ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ತಾವೆಲ್ಲ ನೋಡಬೇಕು. ಮೇಲೆ ತೂಗುವ ತ್ರಾಸು ಕಟ್ಟಲು ನನ್ನ ಕೈಯಲ್ಲಿದೆ, ಒಂದು ಜಗ ಕೊರತೆಯಾದರೆ ಎಲ್ಲನೊಂದು ನೀನೊಂದು ಹೋಗ ಕೂಡಲ ಸೇನೆ ದೇವ. ಪ್ರಾತಸ್ಮರಣೀಯ ಬಸವಾದಿ ಶಿಕ್ಷಣವನ್ನ ಹಾಲಗಲ್ಲ ಗುರುಕುಮಾರ ಮಹಾಶೃಂಗೇರಿಯನ್ನ ಮನೆಗಾರದ ಮಹಾತಪಸ್ಸು ನಿರ್ವಹಿಕ ಪರಮಾರಾಧ್ಯ ಗುರುವರಾದ ಪೂಜ್ಯ ಶ್ರೀ ಮೃತ್ಯುಂಜಯಪುರವನ್ನು ಸ್ಮರಣೆಯನ್ನು ಮಾಡಿ ಸಂಕ ಗ್ರಾಮದ ಗುರುಬಸವ ವಿರಕ್ತ ಮಠದ ಪೀಠ ಪರಂಪರೆಯ ಎಲ್ಲ ಪರಮ ಪೂಜ್ಯರನ್ನ ಸ್ಮರಣೆಯನ್ನು ಮಾಡಿ ಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ವರ ದೇವರ ನಿರಂಜನ ಚರ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಆರಂಭಗೊಂಡಿರುವಂತಹ ಬಸವ ಪುರಾಣ ಮಹಾಸಮಾರಂಭ. ಬಸವ ಪುರಾಣ ಮಹಾಸಮಾರಂಭವನ್ನ ನಮ್ಮ ನಾಡಿನ ಸರಳ ಮತ್ತು ಸಾತ್ವಿಕ ಜಗದ್ಗುರು ಮಹಾಸಮಿತಿಯವರು ಪರಮಾರಾಧ್ಯ ಗುರುಗಳರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದ್ದಾರೆ. ಸಂವಿಧಾನವನ್ನು ದಯಪಾಲಿಸಿ ಶ್ರೀಮನ್ನಿರಂಜನ ಪುಣವಸೋಗ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮತ್ತು ನಿರ್ಶೇಷ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆಯ ಮೇಲೆ ಪೂಜ್ಯರಾಗಿರುವಂತಹ ಅಮೃತಾನಂದ ಅಜ್ಜವರ ಆದಿಯಾಗಿ ಹಲವಾರು ಪರಮ ಪೂಜ್ಯರು ವೇದಿಕೆ ಮೇಲೆ ಆಶೀರ್ವಾಗಿದ್ದಾರೆ. ಆ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಪೂಜ್ಯರಾಗಿರುವಂತಹ ಮಹೇಶ್ವರ ದೇವರೆಂದು ಕೂಡ ಶರಣಗಳನ್ನು ಹೇಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಂಗೀತಗಾರರಲ್ಲಿ ಕಾರ್ಯಕ್ರಮದಲ್ಲಿ ಆಗಮಿಸುವಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಬಹಳ ದೂರದಿಂದ ಈ ಬಸವ ಪುರಾಣವನ್ನ ನೀವು ಹೇಳಬೇಕು ಅನ್ನುವಂಥದ್ದನ್ನ ಬಹಳ ಮಂದಿ ಗದಗಿನ ಜಗದ್ಗುರು ಮಹಾಸಮಿತಿಯವರ ಆದಿಯಾಗಿ ನಾಗನೂರು ಅಜ್ಜವರು, ಶ್ರೀಗಣೇಶ್ವರ ಅಜ್ಜವರು, ಹಲವಾರು ಪರಮ ಪೂಜ್ಯರು, ನನಗೆ ಬಾಗೇವಾಡಿ ಅಜ್ಜವರು, ವಿಜಯಪುರದ ಷಣ್ಮುಖಾರೂಢ ಮಠದ ಅಜ್ಜವರು ಬಹಳ ಮಂದಿ ಒತ್ತಾಯ ಮಾಡಿದ ಮೇಲೆ ಈ ಬಸವ ಪುರಾಣ ಕಾರ್ಯಕ್ರಮವನ್ನು ಒಟ್ಟುಗೂಡಿ ನಿಮ್ಮವರಿಗೆ ನಾವು ಹೇಳೋದಕ್ಕೆ ಬಂದಿದ್ದೇವೆ. ಕಾರಣ ನಮ್ಮದೇ ಮಠದ ಜಾತ್ರೆ ಇಲ್ಲ, ನಿಮ್ದು ಮುಗಿದಿಲ್ಲ, ನಮ್ದು 10 ದಿವಸಕ್ಕೆ ಜಾತ್ರೆ ಇರ್ತದೆ. ನಾವು 100 ಹಳ್ಳಿಗಳಿಗೆ ಅಡ್ಡಾಡಬೇಕು. ಆದರೂ ಸಹಿತ ಇದೊಂದು ಪಟ್ಟಾಧಿಕಾರ ಕಾರ್ಯಕ್ರಮ, ಇದು ಬಸವಣ್ಣನಿಗೆ ಸೇವೆ ಮಾಡಬೇಕು ಒಂದು ಅವಕಾಶ ಅನ್ನುವಂಥ ಕಾರಣಕ್ಕೆ ಪ್ರೀತಿಯಿಂದ ಮಹೇಶ್ವರ ದೇವರ ಪಟ್ಟಾಧಿಕಾರ ಪ್ರವಚನದಲ್ಲಿ ಬಸವ ಪುರಾಣವನ್ನು ಹೇಳೋದಕ್ಕೆ ನಾನು ಬಂದಿದ್ದೇನೆ. ಇವತ್ತಿನ ದಿವಸ ಬಸವ ಪುರಾಣದ ಬಗ್ಗೆ ನಾವೇನು ಹೇಳೋದಿಲ್ಲ. ನೀವು ಇದೊಂದು ಅಪರೂಪವಾಗಿರುವಂತಹ ಕಾರ್ಯಕ್ರಮ. ಅಜ್ಜಾರ ಅವರು ಪಟ್ಟಾಧಿಕಾರದ ನಿಮಿತ್ತವಾಗಿ ಬಸವ ಪುರಾಣ ಹಚ್ಚುವಂತ ಉದ್ದೇಶ ಏನು ಅಂತ ನೀವು ಕೇಳಿದ್ರೆ ಇಷ್ಟೊತ್ತಲಾಗಿಟ್ಕೊಳ್ರಿ. ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರಿಗೆ ಅನುಗ್ರಹ ದೀಕ್ಷೆ ನಡೀತದೆ. ಅನುಗ್ರಹ ಆದ ನಂತರದಲ್ಲಿ ಅವರಿಗೆ ಅಧಿಕಾರ ದೀಕ್ಷೆ ನಡೀತದೆ. ಅವರಿಗೆ ಹಲವಾರು ಸಂಸ್ಕಾರಗಳನ್ನು ಪಡೆಯುವುದರ ಮುಖಾಂತರವಾಗಿ ದೇವರಿರ್ತಕ್ಕಂತಹ ಪೂಜ್ಯರನ್ನ ಸ್ವಾಮಿಯನ್ನಾಗಿ ಮಾಡುವಂತಹ ಅಪರೂಪದ ಕಾರ್ಯಕ್ರಮ ಇದು ಪಟ್ಟಾಧಿಕಾರದ ಕಾರ್ಯಕ್ರಮ. ದೇವರಿದ್ದವರು ಸ್ವಾಮೀಜಿ ಆಗಬೇಕು ಅಂತಂದ್ರೆ ಅದಕ್ಕೆ ಹಲವಾರು ರೀತಿಯ ಸಂಸ್ಕಾರಗಳು ನಮ್ಮ ನಾಡಿನೊಳಗೆ ಅಜ್ಜವರಿಂದ ನಡೀತವೆ. ಹಾಗಾದ್ರೆ ಅವ್ರಿಗಷ್ಟೇ ಸಂಸ್ಕಾರ ಆದ್ರೆ ನಡೆಯೋದಿಲ್ಲ, ಅದಕ್ಕಿಂತ ಪೂರ್ವದೊಳಗೆ 21 ದಿವಸ ಭಕ್ತರಿಗೆ ಸಂಸ್ಕಾರ ಆಗ್ಬೇಕನ್ನುವಂತ ಕಾರಣಕ್ಕೆ ಬಸವ ಪುರಾಣ ಹಚ್ಚಾರೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ನಾವು ಸಂಸ್ಕಾರವಾಗಬೇಕಲ್ಲ. ಒಂದು ಗುಡಿಯೊಳಗೆ ಉಳಿದಿರ್ತಕ್ಕಂಥ ಕಲ್ಲು ಒಂದೇ ಸಲ ಗುಡಿಯೊಳಗೆ ಹೋಗ್ತದೆ, ಅದು ದೇವರಾಗಿ ಶಾಶ್ವತವಾಗಿ ನಮಗೆ ಆಶೀರ್ವಾದ ಮಾಡುತ್ತದೆ. ಹೊರಗೆ ಬಿದ್ದಾಗ ಕಲ್ಲಿತ್ತು, ಕಲ್ಲನ್ನು ತೆಗೆದುಕೊಂಡು ಶಿಲ್ಪಿ ತಗೊಂಡು ಹುಳಿ ತಗೊಂಡು ಹೊಡೆದ, ಹೊರಗೆ ಮೂರ್ತಿಯನ್ನಾಗಿ ಮಾಡಿ ಒಂದು ಗರದ ಗುಡಿಯೊಳಗೆ ಕುಂದರಿಸಿ
ಅದಕ್ಕೆ ಸಂಸ್ಕಾರ ಕೊಟ್ಟ ಅಂದ್ರೆ ಅದು ಶಾಶ್ವತ ದೇವರಾಗಿ ತಲತಲಾಂತರದಿಂದ ನಮಗೆ ಆಶೀರ್ವಾದ ಮಾಡ್ಕೊಂತ ಬರುತ್ತದೆ. ಆದ್ರೆ ಕುಂತವರೆಲ್ಲ ತಲೆಯಾಗಿಟ್ಕೊಳ್ಬೇಕು, ಒಂದು ದಿವಸ ಒಳಗೆ ಹೋಗಿರತಕ್ಕಂಥ ಕಲ್ಲು ದೇವರಾಗಿ ನಮಗೆ ಆಶೀರ್ವಾದ ಮಾಡ್ತದೆ ಅಂತಂದ್ರೆ ದಿವಸಾನೇ ಹೂವಿನ ಕಡ್ಡಿ ಹಿಡ್ಕೊಂಡು ಹೂ ಹಿಡ್ಕೊಂಡು ದಿವಸಾನೇ ದೇವರುಗಳು ಹೋಗಿರ್ತೀವಿ. ಆದ್ರೆ ಸಹಿತ ಮನುಷ್ಯನಾಗಲೇ ಬದುಕಲು ಕಲಿಯಲ್ಲ ಅಂತಂದ್ರೆ ಎಷ್ಟು ವಿಚಾರ ಮಾಡ್ಕೊಂಡಿದ್ವಿ ನಾವೆಲ್ಲ. ಅಟ್ಲೀಸ್ಟ್ ನಾವು ದೇವರಾಗೋದು ಬೇಕಾಗಿಲ್ಲ, ಮನುಷ್ಯರಾದ್ರೆ ಆಗಬೇಕಲ್ಲ. ಅದನ್ನೇ ಧವಣಿರಾಯಿ ಚೌಧರಿಯವರ ಮಾತನ್ನು ಕೇಳ್ತಾರೆ, ಅರೆ ಮಾನಸ ಮಾನಸ ಕದಿ ಹುಷಿಲತ್ತು ಮಾನಸ ತುಜಾಪೇಕ್ಷ ಬರ ಗೋಟಾತಲಿ ಜನಾವರ ಎಷ್ಟು ಚಂದ ಆಗ್ಬೇಕು. ಹೇ ಮನುಷ್ಯ, ನೀ ಮನುಷ್ಯ ಆಗೋ ಯಾವಾಗಪ್ಪ? ಯಾವಾಗ ಮನುಷ್ಯ ಆಗ್ತೀವಿ ನೀನು? ಜಗತ್ತಿನೊಳಗೆ ಎಂತಿಂತ ವ್ಯವಸ್ಥೆಗಳು ನಡೆದಂತೆ ಮಾಡಿರ್ಲಿ. ಒಂದು ಜಗತ್ತು ಹುಟ್ಟೈತೆ ಅಂದಿನಿಂದ ಬರೀ ಮನುಷ್ಯರಿಂದಲೇ ಮಾತುಗಳನ್ನು ಹೇಳ್ಕೊಂತ ಬಂದಾರ. ಒಂದು ಜಗತ್ತು ಹುಟ್ಟೈತಿ ಅಂದಿನಿಂದ ಮನುಷ್ಯರಿಗೂ ಪ್ರಯೋಜನವನ್ನು ಹೇಳ್ಕೊಂತ ಬಂದಾರ, ಒಳ್ಳೆ ಮಾತುಗಳನ್ನು ಹೇಳ್ಕೊಂತ ಬಂದಾರ. ಸಣ್ಣ ಕಾನ್ವೆಂಟ್ನಿಂದ ಹಿಡ್ಕೊಂಡು ಶಿಶು ವಿಹಾರ ಅಂತ ಕರೀತಾರೆ ಅವಕ್ಕೆ. ಸಣ್ಣ ಕಾನ್ವೆಂಟ್ನಿಂದ ಹಿಡ್ಕೊಂಡು ದೊಡ್ಡ ಡಿಗ್ರಿ ಕಾಲೇಜ್ ಮಟ್ಟ ಒಳ್ಳೆದನ್ನೇ ಕಲಿಸ್ಕೊಂತ ಬಂದಾರೆ, ಒಳ್ಳೆದನ್ನೇ ಹೇಳ್ತಾರೆ. ಸಾಕಷ್ಟು ಪ್ರಯೋಜನಗಳು ನಡೀತಾವೆ. ಇಷ್ಟೆಲ್ಲ ಒಳ್ಳೆಯದು ಹೇಳುವುದನ್ನ ಸಹಿತ ಇವತ್ತು ಎಷ್ಟೋ ಮಂದಿ ಅತ್ಯಾಚಾರ ಮಾಡೋದನ್ನು ಬಿಟ್ಟಿಲ್ಲ, ಎಷ್ಟೋ ಮಂದಿ ಕೊಲೆ ಮಾಡೋದನ್ನು ಬಿಟ್ಟಿಲ್ಲ, ಎಷ್ಟೋ ಮಂದಿ ಕಲ್ಲು ಮಾಡೋದನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ಅನೇಕ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ದಿನಮಾನಗಳನ್ನ ನಾವು ಕಣ್ಣು ಮುಂದೆ ಕಾಣಕತ್ತೀವಿ ಅಂತ ನೀವು ವಿಚಾರ ಮಾಡ್ಕೊಳ್ಬೇಕು. ಮನುಷ್ಯನಾಗಿ ಆದ್ರೂ ಬದುಕಬೇಕು ಅಂತಂದ್ರೆ ಯಾರು ಮನುಷ್ಯರಾಗಿದ್ದುಕೊಂಡು ಮಹಾತ್ಮರ ಪದವಿಯನ್ನು ಪಡ್ಕೊಂಡು ಹೋಗೋರಲ್ಲ ಅಂತವ್ರ ವಿಚಾರವನ್ನು ಕೇಳಬೇಕನ್ನುವಂತ ಕಾರಣಕ್ಕೆ ಈ ಬಸವ ಪುರಾಣವನ್ನ ಇವತ್ತಿನ ದಿವಸ ನಿಮ್ಮನ್ನು ಹೇಳೋದಕ್ಕೆ. ಬಸವ ಪುರಾಣಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ನಿಮಗೆಲ್ಲ ಗೊತ್ತಿರಲಿ, ಬಸವ ಪುರಾಣ ಕೇವಲ ಪವಾಡಗಳ ಪುರಾಣ ಅಲ್ಲ. ಭೀಮ ಕವಿಗಳು ಬರೆದಿರ್ತಕ್ಕಂಥ ಬಸವ ಪುರಾಣ 61 ಸಂಧಿದೆ. 2555 ಪದ್ಯ ಅದಾವ. 2555 ಪದ್ಯ, 8 ಕಾಂಡಗಳು, 61 ಸಂಧಿಯ ಒಂದು ದೊಡ್ಡ ಪುರಾಣ ಅಂದ್ರೆ ಅದು ಭೀಮ ಕವಿಗಳು ಬರೆದಿರ್ತಕ್ಕಂಥ ಬಸವ ಪುರಾಣ. ಬಸವಣ್ಣನವರ ಕುರಿತು ಈ ಜಗತ್ತಿನಲ್ಲಿ ಬಹಳಷ್ಟು ಸಾಹಿತ್ಯಗಳು ಹೊರಗೆ ಬಂದಾವ. ಕಾರಣ ಏನು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಕೇವಲ ನಮ್ಮ ದೇಶದವರು ಅಷ್ಟೇ ಅಲ್ಲ, ಹೊರದೇಶದವ್ರನ್ನ ಸಹಿತ ಹಾಡಿ ಹೊಗಳುವಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅದು ಅಪ್ಪ ಬಸವಣ್ಣನವ್ರದ್ದು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಇಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತು ಒಂದೇ ದಿವಸ ಬಹಳಷ್ಟು ಅಸ್ತಿರಸ್ತಿಗಳ ಮಧ್ಯದೊಳಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರ ಪ್ರವಚನ, ಅವ್ರ ಪಟ್ಟಾಧಿಕಾರ ಪ್ರವಚನಕ್ಕೆ ತಾವೆಲ್ಲ ಬಹಳ ಉತ್ಸುಕರಾಗಿ ಇಷ್ಟಕೊಂಡ ಅದ್ಭುತವಾದಂತ ವೈಭವ. ನಾನು ಬಹುತೇಕ ಬಹಳಷ್ಟು ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಹೋಗಿವಿ. ಒಂದೇ ದಿವಸನ ಪೆಂಡಲ್ನೊಳಗೆ ಪ್ರವಚನ ಪ್ರಾರಂಭ ಮಾಡಿದ ವೇದಿಕೆ ಅದು ಸಂಕಲ ಅನ್ನುವಂಥದ್ದನ್ನು ನಾವು ಬಹಳ ಅಭಿಮಾನದಿಂದ ಹೇಳ್ಕೋಬೇಕಾಗ್ತದೆ. ಈ ಉತ್ಸಾಹ ಹೆಂಗಾಗಬೇಕು ಅಂತಂದ್ರೆ ಬರುವಂತ ದಿನಮಾನದೊಳಗೆ ಇದು ಮಹಾರಾಷ್ಟ್ರದೊಳಗೆ ನಡೆದ್ರೂ ಸಹಿತ ಇಡೀ ಕರ್ನಾಟಕದ ಎಲ್ಲ ಮಠಾಧೀಶರು ಹಾಗೂ ಭಕ್ತ ವರ್ಗದೊಳಗೆ ಈ ಸಂಕಟ ಪಟ್ಟಾಧಿಕಾರದ ಬಗ್ಗೆ ಮಾತುಗಳು ನಡೆದ ಹೆಂಗ್ ನಡೀತಿರ್ಬೋದು ಅಲ್ಲಿ ಬಸವ ಪುರಾಣ, ಅಲ್ಲಿ ಮಂದಿ ಹೆಂಗಿರ್ಬೋದು, ಹೆಂಗ್ ಮಾಡ್ತಿರ್ಬೋದು ಅಂತ. ಇವೆಲ್ಲ ಲೈನ್ ಒಳಗೆ ಸಿಕ್ಕಾಪಟ್ಟಿ ಮಂದಿ ಬಂದು ಕೂತಾರೆ. ಇಲ್ಲಿ ಯಾರ್ಯಾರು ಕೂತಾರೆ ಅವ್ರು ನಿಮ್ಗೆ ಗೊತ್ತವ್ರು. ಇವೆಲ್ಲರೂ ಲೈನ್ ಆಗಿ ಬಿಡ್ತಿರ್ತಾರೆ, ಬಹಳ ಊರಿಗೆ ಹೋಗ್ತಿರ್ತದೆ. ಅದು ವಿಚಾರ ಮಾಡ್ಕೊಡ್ರಿ. ಇಡೀ ಕರ್ನಾಟಕ ತುಂಬಾ ಬಸವ ಪುರಾಣ ಮಾಡಿದ್ರೆ ಅದು ಸಂಕಟದವ್ರು ನೋಡೇ ಮಾಡ್ಬೇಕನ್ನೋಷ್ಟು ಮಟ್ಟಿಗೆ ಈ ಕಾರ್ಯಕ್ರಮ ಆಗ್ಬೇಕನ್ನುವಂಥದ್ದು. ಮತ್ತೆ ಜೋರು ಹೇಳಿದ ಚಪ್ಪಾಳೆ ಹೇಳಿ ನಾವು ಮನೆ ಕುಂದ್ರೆ ಯಾರು ಮುಂದೆ ಹೋಗಲ್ಲ. ಹೌದ್ರಿ, ಮತ್ತೆ ನೋಡಿ ಅವನು ಯಾಕ ಜೋರು ಇದ್ದಾಗ ಬಂದಿದೆ ಅಂತ ಹೇಳ್ಕೊಂಡು ಚಪ್ಪಾಳೆ ಹೇಳಿ ನಾವು ಮನೆ ಕುಂತ್ರೆ ಯಾರು ಮನೆಗೆ ನೀವು ಮನೆಯಾಗ ಕುಂತ್ರಿದ್ರಿಂದ ಮನೆಗೆ ಬಂದಾಗ ಕರ್ಕೊಂಡು ಬಂದು ಹೇಳ್ತಿಲ್ಲ ಪುರಾಣನ. ಇದು ಹಂಗಾಗಿತ್ತು. ಧರ್ಮದ ಕಡೆ ಮಂದಿ ಬರಲಿಲ್ಲ ಅಂದ್ರೆ ಒಂದ್ ಕಡೆ ಹೇಳ್ತಾರೆ ಒಂದು ಮಾತನ್ನ, ಧರ್ಮದ ಕಡೆ ಮಂದಿ ಬರಲಿಲ್ಲ ಅಂದ್ರೆ ಧರ್ಮದ ಮನೆ ಕಡೆ ಹೋಗ್ಬೇಕು, ಅಂದ್ರೆ ಧರ್ಮ ಉಳಿತಲ್ಲ ಅಂತದಲ್ಲೇ ನಾವು ತಲೆಗಿಟ್ಕೊಳ್ಬೇಕು. ಧರ್ಮನ ಯಾವ ಲೆಕ್ಕಕ್ಕೆ ಇಟ್ಟಿವಿ ನಾವು ಅಂತಂದ್ರೆ ಅದಕ್ಕೆ ಈ ಸದ್ದ ಒಂಥರ ಈ ಹಾಸ್ಪಿಟಲ್ನಾಗ ಮಲ್ಕೊಂಡಾಗ ಕೋಮಾ ಸ್ಟೇಜ್ನಾಗ ಇರ್ತಕ್ಕ ನೋಡ್ರಿ ಮಂದಿ ಎಲ್ಲದಾರಿ ಕೋಮಾದಾಗದಾರಿ. ಕೋಮಾದಾಗದಾರಂದ್ರೆ ಏನು ಮರ್ತ ಅಂದ್ರೆ ಅರ್ಧ 50-50, ಆ ಕಡೆ ಹೋಗ್ಬೋದು ಈ ಕಡೆ ಬರ್ಬೋದು ಅಂತ. ಕೋಮಾದಾಗ ಹೆಂಗ್ ಹೇಳ್ತಾರೆ ಮನುಷ್ಯರು ಹಂಗೆ ಧರ್ಮನ ಸಹಿತ ಕೋಮಾದಾಗ ಇದ್ದಂಗೆ ಐತಿ. ಕೋಮಾದಾಗಿರ್ತಕ್ಕಂತಹ ಧರ್ಮಕ್ಕೆ ನಾವೊಂದಿಷ್ಟು ಚಲೋ ಸಲಹೆಯನ್ನು ಹಚ್ಚಿ ಅದನ್ನು ಎದ್ದು ಓಡಾಡುವಂಗೆ ಮಾಡಬೇಕಾತಂದ್ರೆ ಇಂಥ ಬಸವ ಪುರಾಣವನ್ನು ಕೇಳಬೇಕು, ಅದರಲ್ಲಿ ನಡ್ಕೋಬೇಕು, ಅಂದ್ರೆ ಎದ್ದು ಓಡಾಡುವಂಗಾಗ್ತದೆ. ಹಾಗಾಗಿ ಬಸವ ಪುರಾಣ ಒಂದು ಕಡೆ ಕುವೆಂಪು ಒಂದು ಚಲೋ ಮಾತನ್ನು ಹೇಳ್ತಾರೆ. ಬಸವಣ್ಣನನ್ನು ನಾನು ಹೇಗೆ ನೋಡ್ತೀನಿ ಅಂತಂದ್ರೆ ಕೇವಲ ಪವಾಡ ಪುರುಷನನ್ನಾಗಿ ನಾನು ನೋಡುವುದಿಲ್ಲ. ಅನೇಕ ವಿಷಯ ಮುಕ್ತವಾಗಿರುವಂತಹ ಸಮಾಜದಲ್ಲಿ ತಾರತಮ್ಯಗಳ ಸರಮಾನೆಯನ್ನು ಹೊಂದಿರತಕ್ಕಂಥ ಈ ನಾಡಿನೊಳಗೆ ಇದು ನಾಡಾಕತ್ತಿಲ್ಲ. ಕುವೆಂಪು ಅವರು ತಿಳ್ಕೊಳ್ಳೋದು ದೊಡ್ಡ ಕರ್ನಾಟಕದೊಳಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಬಹಳ ದೊಡ್ಡ ವ್ಯಕ್ತಿಗಳು. ಅವ್ರು ಹೇಳ್ತಾರೆ, ಬಸವಣ್ಣನವರನ್ನು ನಾನು ಕೇವಲ ಪವಾಡ ಪುರುಷನನ್ನಾಗಿ ನಾವು ನೋಡುವುದಿಲ್ಲ,
ನಿಜವಾದ ನಮ್ಮ ಕಣ್ಣಿಗೆ ಕಾಣುವಂತ ಪವಾಡ ಯಾವುದು ಅಂತಂದ್ರೆ ಸತ್ತವರನ್ನು ಬದುಕಿಸುವಂತದ್ದು ಪವಾಡ ಅಲ್ಲ. ಯಾವ್ದಾದ್ರೂ ವ್ಯಕ್ತಿಗೆ ರೊಕ್ಕ ಕೊಟ್ಟಿದ್ದು ಪವಾಡ ಆಗೋದಿಲ್ಲ. ಪವಾಡ ಅಂದ್ರೆ ಯಾವುದು? ಯಾವ ವ್ಯಕ್ತಿಗಳನ್ನ ಜನ ತಮ್ಮ ಹತ್ರವೇ ಬಿಟ್ಕೊತಿರ್ಲಿಲ್ಲ ಅಂತ ಕೆಲಸ್ಥಳದಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ಮೇಲು ದರ್ಜೆಗೆ ಏರಿಸಿ ಅವರನ್ನ ಈ ನಾಡಿನ ಮುಖ್ಯ ವಾಹಿನಿಗೆ ತಂದಿರತಕ್ಕಂಥ ದೊಡ್ಡ ಕೆಲಸವೇ ನಮ್ಮ ಪವಾಡ ಅಂತ ತಿಳ್ಕೊತೀವಿ ಅಂತ ಹೇಳ್ಕೊಂಡು ಕುಣಿಯಂತವ್ರು ಹೇಳ್ತಾರೆ. ತಳಗಿದ್ದವರನ್ನ ಮ್ಯಾಕ್ ಕರ್ಕೊಳ್ಬಹುದು. ಮ್ಯಾಗಿದ್ದವ್ರಿಗೆ ತಳಗೆ ಇಳಿಸೋರು ಎದುರು ಬಂದಿದ್ದಾರ್ರಿ. ಮ್ಯಾಕ್ ಕುಂತಾರಂದ್ರೆ ನೋಡ್ರಿ, ತಳ ಕುಂತಿರಂತ ಎಷ್ಟು ಮಂದಿ ಕುರ್ಚಿ ಮೇಲೆ ನೋಡಕತ್ತೀವಿ ಯಾರಿಗೂ ಗೊತ್ತು. ಕೆಲವು ಮಂದಿ ನೋಡ್ರಿ ಯಾವಾಗ ತಳಗ ಕುಂತಿರ್ತಾರ, ತಳ ಕುಂತ ಮೇಲೆ ಮ್ಯಾಕ್ ಕುಂತವ್ರು ಕುರ್ಚಿ ಮೇಲೆ ನೋಡ್ತಿರ್ತಾರ. ಅವ್ರು ಯಾಕಂತ ಕುರ್ಚಿ, ಇರ್ಯಾಕಂತ ಕುರ್ಚಿ, ಅವ್ರಿಗೆ ದೊಡ್ಡದು ಇರ್ಯಾಕ ಸಾಲದು, ಅವ್ರ ಚಿಂತೆ ಅವ್ರು ಚಲೋಕು. ತಳಗಿದ್ದ ಮ್ಯಾಕ್ ಕುಂತವ್ರನ್ನು ತಳಕ್ ಬಾಳ ಮಂದಿದಾರ. ಆದ್ರೆ ಆತ ಬಸವಣ್ಣನವರು ಕಳಿಸಿ ಅಂತದ್ದು ಅಂತಂದ್ರೆ ತಳಗಿದ್ದವರನ್ನ ಮ್ಯಾಗ ತಗೊಂಡು ಹೋಗಿದ್ರೆ ಮ್ಯಾಗ್ ಕುಂದ್ರಿಸಿದ ಅರ್ಥ ಅಲ್ಲ. ಬಂದವರೆಲ್ಲ ಅವ್ರಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು ಅಂತ ಜಗದಾಗ ಇಟ್ಟುವಂತ ಕೀರ್ತಿ ಅದಾತ ಬಸವಣ್ಣನವರಿಗೆ ಸಲ್ತದ ಅನ್ನುವಂಥದ್ದನ್ನ ಎಲ್ಲ ತಳಗಿಟ್ಟುಕೊಳ್ಬೇಕಾಗ್ತದೆ. ಈ ನಾಡಿನೊಳಗೆ ಒಬ್ಬರು 1910ರಲ್ಲಿ ಒಂದು ದೊಡ್ಡ ಐತಿಹಾಸಿಕ ಘಟನೆ ನಡೀತು. ಇದೆಲ್ಲ ಹೇಳೋ ತಾಯಂದ್ರಲ್ಲಿ ಕುಂತಿರ್ಲಿ. ಮಾರ್ಚ್ 8 ಏನ್ ಆಚರಣೆ ಮಾಡ್ತಾರಮ್ಮ? ಏನ್ ಮಾಡ್ತಾರ ನೋಡ್ರಿ, ಸಣ್ಣ ಹುಡುಗರು ಬಹಳ ಶಾಲೆ ಆಗಾವ, ಚಪ್ಪಾಳೆ ಹೊಡ್ರಿ ಅವ್ರಿಗೆ ಏನಾಗೋದಿಲ್ಲ. ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಡುವಂತ ಒಂದು ಅಪರೂಪದ ಕಾರ್ಯಕ್ರಮ ಅದು. ಇದನ್ನು ಜಾರಿಗೆ ತಂದವರು ಯಾರು? ಇದು ಹೋರಾಟ ಮಾಡಿದವರು ಯಾರು ಗೊತ್ತಮ್ಮ? ಯಾರು? ನೋಡ್ರಿ, ಸಾವಿತ್ರಿಬಾಯಿ ಫುಲೆ ಅಂತ ತಿಳ್ಕೊಂಡು ಆ ಹುಡುಗಿ ಹೇಳಕತ್ತಾಳ. ಅದಕ್ಕೆ ಚೊತ್ತಾಗಿತ್ತಲ್ರಿ. ನಿಮಗೆ ಗೊತ್ತಿರಲಿ, ಕ್ಲಾರಾ ಚಟ್ಕಿನ್ ಎನ್ನುವಂತ ಒಬ್ಬ ಜರ್ಮನ್ ಹೆಣ್ಮಗಳು ಮೊಟ್ಟ ಮೊದಲು ಮಹಿಳೆಯರಿಗೆ ಅವರು ಗಣಮಕ್ಕಳ ಸರಿಸಮಾನವಾಗಿ ದುಡಿತಿದ್ರು. ನಾಡ್ನೊಳಗೆ ಗಣಮಕ್ಕಳು ಸರಿಸಮಾನವಾಗಿ ದುಡಿತಿದ್ರು. ಆದ್ರೆ ಗಣಮಕ್ಕಳು ಅಷ್ಟು ಪಗಾರ ಕೊಡ್ತಿದ್ದಿಲ್ಲ ಅವರಿಗೆ. ಅವರು ಗಣಮಕ್ಕಳಷ್ಟು ಸರಿಸಮಾನ ದುಡಿದ್ರೆ ಅವ್ರಿಗೆ ಗಣಮಕ್ಕಳಷ್ಟು ಪಗಾರ ಕೊಡ್ತಿದ್ದಿಲ್ಲ. ಅವ್ರಿಗೆ ಹೋಟ್ ಹಾಕುವಂತ ಅಧಿಕಾರ ಇರಲಿಲ್ಲ. ಒಂದು ಕಾಟನ್ ಸೊಸೈಟಿ ಒಳಗೆ, ಕಾಟನ್ ದೊಡ್ಡ ಮಾರ್ಕೆಟ್ ಒಳಗೆ ಕೆಲಸ ಮಾಡುವಂತ ಟೈಮ್ಗಳಿಗೆ ನಾವೇ ಸಹಿತ ಹೆಣ್ಮಕ್ಳು ಗಣಮಕ್ಕಳು ದುಡಿದಷ್ಟೇ ದುಡಿತೀವಿ. ನಮಗೆ ಸರಿಯಾದ ವೇತನ ಕೊಡುವುದಿಲ್ಲ, ಅವ್ರಿಗೆ ಜಾಸ್ತಿ ನಮಗೆ ಕೊಡುದು. ಮೊಟ್ಟ ಮೊದಲು ಅದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ಎಷ್ಟು ಮಟ್ಟಿಗೆ ಹೋರಾಟ ಅಂದ್ರೆ ಗಣಮಕ್ಕಳಿಗೆ ಯಾವ ರೀತಿ ಮರ್ಯಾದೆ ಕೊಡ್ತೀರಿ ಅದೇ ರೀತಿ ಮರ್ಯಾದೆ ಕೊಡಬೇಕು, ಅವ್ರಿಗೆ ಯಾವ ರೀತಿ ಸಂಬಳ ಕೊಡ್ತೀರಿ ಅದೇ ಅಷ್ಟು ಸಂಬಳ ನಮಗೂ ಕೊಡಬೇಕು. ಅಷ್ಟೇ ಅಲ್ಲ, ಹೋಟ್ ಹಾಕುವಂತ ಅಧಿಕಾರನೇ ಸಹಿತ ನಮಗೆ ಬೇಕಂತ ಹೇಳ್ಕೊಂಡು ಮೊಟ್ಟ ಮೊದಲು ವಿಶ್ವಸಂಸ್ಥೆಯೊಳಗೆ ಅನೇಕ ರೀತಿಯ ಭಾಷಣಗಳನ್ನು ಮಾಡುವುದರ ಮುಖಾಂತರವಾಗಿ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾಗಿರುವಂತ ದಿವಸಬೇಕಂತ ಹೇಳ್ಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ಮಹಿಳೆಯರ ದಿನಾಚರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಮಹಿಳೆಯರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಹೆಣ್ಮಗಳಂದ್ರೆ ಅದು ಕ್ಲಾರಾ ಚಟ್ಕಿನ್ ಅನ್ನುವಂಥದ್ದು. ವಿದೇಶದ ಮಾತುಗಳನ್ನ ಮಾತಾಡ್ತೀವಿ, ಅದರ ನಂತರದಲ್ಲಿ ನಮಗೆ ಕರ್ನಾಟಕದೊಳಗೆಲ್ಲ ಇಡೀ ಭಾರತ ದೇಶದೊಳಗೆಲ್ಲ ಒಪ್ಕೋಬೇಕು ಸಾವಿತ್ರಿಬಾಯಿ ಫುಲೆ ಅವರನ್ನ. ಮೊಟ್ಟ ಮೊದಲ ಮಹಿಳಾ ಹೋರಾಟಗಾರ್ತಿ ಯಾರು ಅಂತ ಕೇಳಿದ್ರೆ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕು, ಸಾವಿತ್ರಿಬಾಯಿ ಫುಲೆ ಅನ್ನುವಂಥದ್ದನ್ನೇ ನಾವು ಹೇಳ್ಕೋಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಇವನ್ನೆಲ್ಲ ಹೇಳುವಂತ ಉದ್ದೇಶ ಏನು ಅಂತಂದ್ರೆ, ಇಷ್ಟಾಕುಂಡ ತಾಯಂದಿರ ಬಗ್ಗೆ ಹೆಣ್ಣು ಅಂತಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿರುವಂತ ವಸ್ತು. ಹೆಣ್ಣು ಅಂತಂದ್ರೆ ಕೇವಲ ಮಕ್ಕಳನ್ನ ಹೊರೆಯ ಯಂತ್ರ. ಇಷ್ಟೇ ಇತ್ತು ನಮ್ಮ ಸಮಾಜದೊಳಗೆ. ಇದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಗೊತ್ತಿರಲಿ, 1955ರಲ್ಲಿ ಒಂದು ಘಟನೆ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರದ ಒಳ್ಳೆ ಕಾನೂನು ಸಚಿವರಿದ್ರು. ಅವರು ಕಾನೂನು ಸಚಿವರಿದ್ದಾಗ ಮಹಿಳೆಯರಿಗೆ ಒಂದು ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಜಾರಿಗೆ ತಂದ್ರು. ಅವರು ಹಿಂದೂ ಕೋಡ್ ಬಿಲ್ ಅಂದ್ರೆ ಎಷ್ಟು ಮಹತ್ವ ಗೊತ್ತಮ್ಮ, ಇಲ್ಲಿ ಕುಂತವ್ರು ನೀವೆಲ್ಲರೂ ಅದನ್ನ ಜ್ಞಾಪಿಸ್ಕೋಬೇಕು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ತಾಯಂದ್ರೆ ಯಾರು ಮನೆ ಬಿಟ್ಟು ಹೊರಗೆ ಬರೆಯೋದಿರಲಿಲ್ಲ, ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಮೊದಲೇ ಇರಲಿಲ್ಲ. ಹೆಣ್ಣುಮಕ್ಕಳು ಯಾಕೆ ಶಿಕ್ಷಣ ಬೇಕನ್ನುವಂಥದ್ದನ್ನ ಪರಿಕಲ್ಪನೆ ಇತ್ತು. ಆದ್ರೆ ಎಲ್ಲಾ ತಾಯಂದ್ರು ಇವತ್ತು ಪ್ರಜ್ಞಾವಂತರಾಗ್ಯಾರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಜಾರಿಗೆ ತಂದಂದ್ರು. ಮಹಿಳೆಯರಿಗೆ ವಿವಾಹ ಆಗೋದಕ್ಕೆ ಏನ್ ಬೇಕು, ಮತ್ತೆ ತಂದೆಯರ ಆಸ್ತಿಯರಿಗೆ ಆಕೆಗೆ ಪಾಲು ಇರಬೇಕು. ಇಂಥ 10 ಹಲವಾರು ಮಹಿಳೆಯರಿಗಾಗಿ ಪ್ರತ್ಯೇಕ ಕಾನೂನನ್ನ ಅವರು ಜಾರಿಗೆ ತಂದಾಗ ಅವತ್ತಿನ ಕಾಲಕ್ಕೆ ಎಷ್ಟು ಹೋರಾಟ ನಡೀತು ಅಂದ್ರೆ ಸದನದ ಒಳಗಿನ ಹೋರಾಟ ನಡೀತು, ಸದನದ ಹೊರಗೆ ಹೋರಾಟ ನಡೀತು. ಆ ಕೋಡ್ ಬಿಲ್ ಅನ್ನು ಜಾರಿಗೆ ತಂದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ